ನಾಯಿ ಕಣ್ಣು, ನರಿ ಕಣ್ಣು, ಮನೆಯವ್ರ ಕಣ್ಣು, ಹೊರಗಿನವ್ರ ಕಣ್ಣು. ಬಾ ಮಗನೇ. ತುಂಬಾ ಅದೃಷ್ಟವಂತ ಬಾಮ ಇದ್ದ ನೀನು. ದೊಡ್ಡ ಅಪಾಯದಂತ ಪಾರಾಗಿದ್ಯಾ. ಇವಾಗ ಯಾರು ಏನು ಮಾತಾಡಕ್ ಹೋಗ್ಬೇಡಿ. ಅವನ್ಗೆ ರೆಸ್ಟ್ ಬೇಕು. ನಡೀಶ್ರೀ. ನಾನ್ ಕರ್ಕೊಂಡು ಹೋಗ್ತೀನಿ ಮಾವ. ಯಾಕೆ ಸಂಕೋಚ ಪಡ್ತೀರಾ? ಕೈ ಕೊಡಿ ಇಲ್ಲಿ. ನಡೀರಿ. ವೇದ, ಟೈಮ್ ಸರಿಯಾಗಿ ಮೆಡಿಸನ್ ಕೊಡಬೇಕು, ನೆನ್ಪಿಟ್ಕೋ. ಸರಿ ರೀ. ನಾನೇ ದೊಡ್ಡ ಬುದ್ಧಿವಂತಲು, ಸ್ಮಾರ್ಟ್ ಇದ್ದೀನಿ ಅನ್ಕೊಂಡ್ರೆ ಆ ಅವನಿ ನನ್ಗಿಂತ ಡೇಂಜರ್ ಆಗಿದ್ದಾಳೆ. ಶ್ರೀಕರ್ ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ನಿಜಾನ ಬಚ್ಚಿಟ್ಟು ನಾಟಕ ಆಡ್ತಿದ್ದಾಳ. ನಿನ್ನೆ ಹಾಸ್ಪಿಟಲಲ್ಲಿ ಆ ವಿಷಯ ಹೇಳೋದು ಕರೆಕ್ಟ್ ಅಲ್ಲ ಅಂತ ಅನ್ಸಿ ಸುಮ್ಮನೆ ಬಿಟ್ಟೆ. ಇನ್ನು ತಡ ಮಾಡಬಾರ್ದು, ಯೋಚನೆ ಮಾಡಬಾರ್ದು. ನಾನು ನೋಡಿರೋ ನಿಜಾನ ಎಲ್ಲರ ಮುಂದೆ ಬ್ಲಾಸ್ಟ್ ಮಾಡಬೇಕು. ಜಾತಕ ಹೊಂದಾಣಿಕೆ ಆಗದೆ ಇರೋಳನ್ನ ಹೇಗೆ ಮದ್ವೆ ಮಾಡ್ಕೊಂಡೆ ಶ್ರೀಕರ್ ಅಂತ ಅವನಿನ ನನ್ನತ್ತೆ ಹೊರಗಡೆ ಹಾಕ್ಬೇಕು. ಅವನಿ ಹಾಗೆ ಕಣ್ಣೀರ್ ಹಾಕ್ತಾ ಹೊರಟು ಹೋಗೋದನ್ನ ನಾನು ನನ್ನ ಕಣ್ಣಾರೆ ನೋಡ್ಬೇಕು. ನೋಡ್ತೀನಿ. ಕುಟುಂಬದ ಸದಸ್ಯರೆಲ್ಲರೂ ಒಂದ್ಸಲ ಹೊರಗಡೆ ಬರಬೇಕು ಅಂತ ನನ್ನ ಮನವಿ. ಏನ್ ವಿಷಯ? ಎಲ್ಲರೂ ಬಂದ್ಮೇಲೆ ರಿವೀಲ್ ಆಗತ್ತೆ. ಏನಮ್ಮ? ಉಳ್ದವ್ರು ಕೂಡ ಬರ್ಲಿ ಇರಿ. ಮುಖ್ಯವಾಗಿ ಅವನಿ ಶ್ರೀಕರ್. ಬ್ಲಾಸ್ಟ್ ಆಗೋ ಮುಂಚೆ ಅಗ್ನಿ ಪರ್ವತ ಹೇಗಿರುತ್ತೋ ಹಾಗೆ ಕಾಣಿಸ್ತಿದ್ಯಾ ನನ್ನ ಕಣ್ಣಿಗೆ. ಏನ್ ನಡೀತು? ಮೇನ್ ಕ್ಯಾರೆಕ್ಟರ್ಸ್ ಬರ್ಬೇಕಂತೆ. ನೀನ್ ಸ್ವಲ್ಪ ಹೊತ್ತಿರು. ಎಲ್ರೂ ಬಂದಾಯ್ತಲ್ಲ, ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಹೇಳು. ಇವಾಗ ನಾನು ನಿಜ ಹೇಳಕ್ ಹೊರಟಿದ್ದೀನಿ. ಅದು ಕೇಳೋದಕ್ಕೆ ಸುಲಭವಾಗಿರತ್ತೆ, ತಡ್ಕೊಳ್ಳೋದಕ್ಕೆ ಕಷ್ಟವಾಗಿರತ್ತೆ. ಹಾಗಾದ್ರೆ ಅತ್ತೆಯವ್ರನ್ನ ಸ್ವಲ್ಪ ದೃಷ್ಟಿಲಿಟ್ಕೋ. ಯಾಕಂದ್ರೆ ಹೃದಯ ಸ್ವಲ್ಪ ವೀಕು. ಒಬ್ರ ಬಗ್ಗೆ ಯೋಚನೆ ಮಾಡಿ ಇವಾಗ ವಿಷಯ ಮುಚ್ಚಿಟ್ರೆ ಯಾವತ್ತೂ ಒಂದಿನ ಬಯಲಾಗದೆ ಇರಲ್ಲ ಅಲ್ವಾ? ಪರವಾಗಿಲ್ಲ, ಹೇಳಮ್ಮ. ಹೇಳೋದಕ್ಕೂ ಮೊದಲು ನಿಮ್ಗೆ ಒಂದು ರಹಸ್ಯ ತೋರಿಸ್ಬೇಕು.
ರಹಸ್ಯ ಏನು ಅಂದ್ರೆ ಅವನಿ ಕತ್ತಲ್ಲಿ ತಾಳಿನಾ? ತಾಳಿನೇ, ದಾರ ಅಲ್ಲ. ಇದು ನಿಜನಾ? ಕನ್ಸಂತೂ ಅಲ್ವೇ ಅಲ್ಲ ಕಾವ್ಯ. ನಿಜ ಅಂದ್ರೆ ಏನು ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಶಾಕಿಂಗ್ ಮ್ಯಾಟರ್ ಅಂತ ಅನ್ಕೊಂಡಿರ್ಲಿಲ್ಲ. ಮದ್ವೆ ಆಗಿರೋಳು ನಾವು ನಮ್ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಾಗ ಯಾಕೆ ನಿಜ ಹೇಳಿಲ್ಲ? ನೀ ನಿಜಾನೇ ಹೇಳ್ತೀಯ ಅಂತ ನಮ್ಗೆ ನಿನ್ ಮೇಲೆ ತುಂಬಾ ದೊಡ್ಡ ನಂಬಿಕೆ ಇದೆಯಮ್ಮ. ಮತ್ತೆ ಇಷ್ಟು ದೊಡ್ಡ ನಿಜಾನ ಯಾಕೆ ಬಚ್ಚಿಟ್ಟಿದೆ? ನಮ್ಮ ಹತ್ರ ಯಾಕಂತ ಸುಳ್ಳಿನ ಬದುಕು. ಇನ್ನೂ ನಾನು ಹೇಳೋದ್ ಮುಗ್ದಿಲ್ಲ. ನಿಮ್ಗೆ ಇನ್ನೊಂದು ನಿಜ ಕೂಡ ಗೊತ್ತಾಗ್ಬೇಕು. ಅದೇನು? ತಾಳಿ ಕಟ್ಟಿದ್ದು ಯಾರೂ ಅಲ್ಲ, ನನ್ ಕುತ್ತಿಗೆ ತಾಳಿ ಕಟ್ಬೇಕಾಗಿರೋ ಶ್ರೀಕರ್ ಅವರು. ಅವನಿ ಕತ್ತಿಗೆ ತಾಳಿ ಕಟ್ಟಿರೋರು ಶ್ರೀಕರ್ ಅವರು. ಸುಳ್ಳು. ನಿಜ. ನನ್ ಮಗ ಹಾಗೆ ಮಾಡೋದಿಲ್ಲ. ಮಾಡಿದ್ದಾರೆ. ನಾನ್ ನಂಬಲ್ಲ. ನಂಬಿಕೆ ದ್ರೋಹ ಮಾಡಿದ್ದಾರೆ. ಅಮ್ಮನಿಗೆ ಮೋಸ ಮಾಡಲ್ಲ ಅವನು. ಇನ್ನೂ ಭ್ರಮೆನಲ್ಲಿ ಬದುಕಬೇಡಿ ನೀವು. ಕಟ್ಟಿರೋರು ಕಟ್ಟಿಸ್ಕೊಂಡಿರೋಳು ಇಬ್ರು ನಮ್ಮ ಎದುರಿಗೆ ನಿಂತಿದಾರಲ್ವಾ? ನಾವ್ ವಾದ ಮಾಡೋದು ಯಾಕೆ? ಅವರಿಬ್ರನ್ನೇ ನಿಜ ಕೇಳಿ. ಯಾರು ಕೇಳ್ಬೇಕಾಗಿರೋ ಅಗತ್ಯ ಇಲ್ಲ. ನಿಜ ಹೇಳಿದ್ರೆ ಬದುಕೇ ಇರಲ್ಲ ಅಂತ ಇದಕ್ ಮುಂಚೆ ಭಯ ಪಟ್ಟಿದ್ದೆ. ನಿಜ ಹೇಳ್ದೆ ಹೋದ್ರೆ ಜೀವನನೇ ಇರೋದಿಲ್ಲ ಅಂತ ಈಗ ಭಯ ಪಡ್ತಾ ಇದ್ದೀನಿ. ಅದಕ್ಕೆ ನಿಜ ಹೇಳ್ಬಿಡ್ತೀನಿ. ನಮಗ್ ಮದ್ವೆ ಆಗಿರೋ ವಿಷಯ ಖಂಡಿತವಾಗ್ಲೂ ನಿಜಾನೇ. ನನ್ ಕುತ್ತಿಗೆ ತಾಳಿ ಕಟ್ಟಿದ್ದು ಶ್ರೀಕರ್ ಅವರು. ನನ್ ಗಂಡ ಶ್ರೀಕರ್ ಅವರೇ. ಇದು ಸುಳ್ಳಲ್ಲ, ಕನಸಲ್ಲ, ಭ್ರಮೆ ಅಲ್ಲ. ನಿಜ ನಿಜ ನಿಜ. ಎಷ್ಟು ದೊಡ್ಡ ಮೋಸ ಮಾಡಿದ್ಯಾ? ಅವನಿಗಿಂತ ಮೊದಲು ನನಗೆ ಹೊಡಿ. ಯಾಕೆ ಅಂದ್ರೆ ಅವನಿನ ಪ್ರೀತಿಸಿದ್ದು ನಾನು.
ಅವನಿ ನನಗೆ ಪ್ರತಿ ಸಲ ಯೋಚನೆ ಮಾಡಿ ಅಂತ ಎಚ್ಚರಿಕೆ ಕೊಟ್ಟಾಗ್ಲೂ ನಮ್ಮನೆಯವರಿಗೆ ನಾನ್ ಹೇಳ್ಕೋತೀನಿ ಅಂತ ತಾಳಿ ಕಟ್ಟಿದ್ದು ನಾನು. ಈ ಕಡೆಯಿಂದ ನಿಮ್ಮನ್ನ, ಆ ಕಡೆಯಿಂದ ಅವನಿನ ಮೋಸ ಮಾಡ್ತಿರೋದ್ ನಾನು. ನಿನ್ ಜಾತಕ ಅಲ್ದಿರೋ ಅವನಿನ ಮದ್ವೆ ಮಾಡ್ಕೊಂಡು ನಮ್ಮ ವಂಶದ ಸಂಪ್ರದಾಯಗಳನ್ನ, ಆಚಾರಗಳನ್ನ ಆಹುತಿ ಮಾಡಿದ್ದು ನಾನು. ಶಿಕ್ಷೆ ಆಗ್ಬೇಕಾಗಿರೋದು ನನಗೆ ಅವನಿಗಲ್ಲ. ಇನ್ನು ನಮ್ಮ ಅನುಮಾನಗಳೆಲ್ಲ ತೀರ್ದಾಗೆ ಅಲ್ವಾ? ಸೀನು ಇಷ್ಟು ಕ್ಲಿಯರ್ ಆಗಿದ್ರೆ ಇನ್ನೇನು ಅನುಮಾನಗಳು ಬಾಮೈದ? ನಿಜ ಹೇಳಿದ್ರೆ ನಿಮ್ ಪ್ರಾಣಕ್ಕೇನಾಗತ್ತೋ ಅಂತ ಹೇಳೋದಕ್ಕೆ ಹೋಗ್ಲಿಲ್ಲ ಅಷ್ಟೇ ಹೊರತು ನಿಮಗ್ ಮೋಸ ಮಾಡ್ಬೇಕು ಅಂತಲ್ಲ. ಹೇಳ್ಬೇಕಾಗಿರೋ ಸಮಯ ಬಂದಿರೋದಕ್ಕೆ ಅವನಿ ಹೇಳಿದ್ಲು. ನಿಹಾರಿಕಾ ಮಾತ್ರ ನಿನಗೇನಾಗುತ್ತೋ ಅಂತ ಯೋಚನೆ ಮಾಡ್ದೇನೆ ಹೇಳ್ಬಿಟ್ಲು. ಇಬ್ಬರ ಯೋಚನೆಗಳ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆಯಾ ಅಂತ ನೋಡಿದ್ಯಲ್ಲಮ್ಮ. ಅಂದ್ರೆ ನಿಜ ಹೇಳೋದ್ ತಪ್ಪಾ? ನಿಂಗ್ ಸಂಬಂಧಿಸಿರೋ ನಿಜನೆಲ್ಲ ಹೇಳು ಅಂತೀಯಾ? ನನ್ ವಿಷಯ ಯಾಕೆ, ಮೊದಲು ನಿನ್ ವಿಷಯ ನೋಡ್ಕೊ. ಅಮ್ಮ, ನಿಹಾರಿಕಾ ಜಾತಿಗೆ ಹೊಂದಾಣಿಕೆ ಆಗಿರ್ಬೋದಾದ್ರೆ ಎಲ್ಲ ವಿಧದಲ್ಲೂ ನಮ್ಮ ಮನೆಗೆ ಸರಿಯಾದ ಸೊಸೆ ಅವನಿನೇ. ಅವನಿ ಕಾಲಿನ ಧೂಳಿಗೂ ಕೂಡ ನಿಹಾರಿಕಾ ಸರಿ ಹೋಗಲ್ಲಮ್ಮ. ನಾನ್ ಕಟ್ಟಿರೋ ತಾಳಿ ತನ್ನ ಕತ್ತಲಿದ್ರು ನಮ್ಮೆಲ್ಲರ ಜೊತೆ ತುಂಬಾ ಕಷ್ಟಪಟ್ಟಿದ್ದಾಳೆ. ಎಷ್ಟು ಅವಮಾನಗಳನ್ನ ಸಹಿಸ್ಕೊಂಡಿದ್ದಾಳೆ. ಆದ್ರೂ ಸರಿ, ಯಾವತ್ತೂ ತನ್ನ ಹಕ್ಕಿನ ಬಗ್ಗೆ ಹೋರಾಡ್ಲಿಲ್ಲ. ದೇವರೇ ಒಂದು ಮಾಡಬೇಕು, ಕಾಲ ಕೂಡ್ ಬರ್ಬೇಕು ಅಂತ ಕಾಯೋದ್ನ ಬಿಟ್ಟು. ತುಂಬಾ ನೀತಿವಂತರ ಹಾಗೆ ಮಾತಾಡ್ತಿದ್ದೀರಾ. ಮತ್ತೆ ಈ ವಿಷಯ ಎಲ್ಲ ನನಗ್ ನಿಶ್ಚಿತಾರ್ಥದ ಉಂಗ್ರ ಹಾಕೋದಕ್ ಮೊದ್ಲೇ ಹೇಳ್ಬೇಕಾಗಿತ್ತು ಅಲ್ವಾ? ನಿಮ್ ಮನೆಗ್ ಸರಿ ಹೊಂದೋ ಜಾತಕದಲ್ಲಿ ಹುಟ್ಟೇ ಇರೋದು ನನ್ ದುರಾದೃಷ್ಟ. ನಿಮ್ ಮನೆಗ್ ಸೊಸೆ ಆಗೋದು ನನ್ನ ಅದೃಷ್ಟ. ನಿಮ್ ಕುಟುಂಬದ ಗೌರವನ ಕಾಪಾಡ್ತೀನಿ. ನಿಮ್ ಎಲ್ರಿಗೂ ಇಷ್ಟ ಆಗೋ ಹಾಗೆ ನಡ್ಕೊಳ್ತೀನಿ. ಎಲ್ರೂ ಮೆಚ್ಚೋ ಹಾಗೆ ಸೇವೆ ಮಾಡ್ತೀನಿ. ನನ್ನ ಕ್ಷಮಿಸಿ ಆಶೀರ್ವಾದ ಮಾಡಿ. ಬೇಡಮ್ಮ, ಅವನಿ ನಮ್ಮ ಮನೆ ಸೊಸೆ ಆಗೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಹೌದು, ಇಷ್ಟ ಇಲ್ಲ. ಈ ತರ ಮೋಸ ಮಾಡೋರು ನಾಳೆ ಮನೆಗೆ ಬೆಂಕಿ ಹಚ್ಬಿಡ್ತಾರೆ. ಜಾತಕ ಸರಿ ಹೊಂದಿಲ್ಲ ಅಂತ ದೊಡ್ಡ ಸೊಸೆಗೆ ಯಜಮಾನ್ಕಿ ಕೊಡ್ಲಿಲ್ಲ. ಇವಾಗ ಕೂಡ ಜಾತಕ ಹೊಂದಾಣಿಕೆ ಆಗ್ದಿರೋ ಸೊಸೆನ್ ಕರ್ಕೊಂಡ್ ಬಂದ್ರೆ ನಿಮ್ ಘನತೆ ಏನಾಗುತ್ತೆ? ಅದಲ್ದೆ ಜಾತ್ರೆಯಲ್ಲಿ ಎಲ್ರಿಗೂ ನಿಹಾರಿಕಾನೇ ನನ್ನ ಸೊಸೆ ಅಂತ ದೊಡ್ಡದಾಗಿ ಹೇಳಿದ್ಯಲ್ಲಮ್ಮ. ನೀವು ಸುಮ್ನಿರೋ. ವೇದ, ಇವ್ರ ಮಾತನ್ನ ಮನ್ಸಿಗೆ ತೊಗೊಳಕ್ ಹೋಗ್ಬೇಡ. ನಿನ್ನ ಮನ್ಸಲ್ಲಿ ಏನಿದೆಯೋ ಅದು ಹೇಳು, ಅದನ್ನೇ ಪಾಲಿಸೋಣ. ಮನೆ, ಮಕ್ಕಳು, ಊರು, ಜನಗಳು ಅದೆಲ್ಲವನ್ನು ಸ್ವಲ್ಪ ಹೊತ್ತು ದೂರ ಇಟ್ಟು ನಿನ್ನ ಮನಸ್ಸಾಕ್ಷಿ ಏನ್ ಹೇಳ್ತೋ ಅದನ್ನ ಹೇಳು, ಅದನ್ನೇ ಪಾಲಿಸೋಣ. ವಂಶ, ಆಚಾರ, ಜನಗಳ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನಿನ್ ಮುಂದೆ ನಿನ್ ಮಗ ತಾಳಿ ಕಟ್ಟಿರೋ ಹೆಣ್ಣಿದ್ದಾಳೆ. ಏನ್ ತೀರ್ಮಾನ ಹೇಳ್ಬೇಕು ಅಂತಿದ್ಯಾ?
ಮೂಗುತ್ತಿ ಅದಕ್ಕೆ ಸಿಗ್ಲಿಲ್ಲ ಅಮ್ಮ, ಅವನಿಗೆ ಸಿಕ್ತು ಅಪ್ಪ. ಅಮ್ಮ ಅವನಿ ನನ್ನ ಮೊಮ್ಮಗಳಾಗಿ ಕಾವ್ಯ ಸ್ಥಾನದಲ್ಲಿ ಗಂಡಿನ ಕಡೆಯವ್ರ ಮುಂದೆ ಕೂತ್ಕೋಬೇಕಮ್ಮ. ಇಲ್ಬಾಮ್ಮ. ಎಷ್ಟೋ ಸಮಸ್ಯೆಗಳಿಗೆ ನನಗ್ ತೀರ್ಪು ಕೊಟ್ಟಿರೋಳು. ಈ ಸಮಸ್ಯೆಗೆ ತೀರ್ಪು ಕೊಡೋದಕ್ಕೆ ನನಗ್ ಸಹಾಯ ಮಾಡ್ಬೇಕಮ್ಮ ನೀನು. ಅವನಿ ಬೆಂಕಿ ಹಾಗೆ ಪವಿತ್ರವಾದೋಳು, ಕಣ್ಣಲ್ಲಿ ಕಲ್ಮಶ ಇಲ್ದಿರೋಳು. ಶ್ರೀ ಮೋಸ ಮಾಡಿದ್ರು, ಅವನಿ ನ್ಯಾಯವಾಗಿ ವರ್ತಿಸಿದಾಳೆ. ನಿಹಾರಿಕಾ ಜೊತೆ ನಿಶ್ಚಿತಾರ್ಥ ಆಗಿದೆ, ಅವನಿ ಜೊತೆ ಮದುವೆನೇ ಆಗಿದೆ. ಎಲ್ಲ ಬಂಧಗಳು ದೊಡ್ಡದೆ, ಎಲ್ಲದಕ್ಕಿಂತ ತಾಳಿ ಬಂಧ ದೊಡ್ಡದು. ಒಂದು ಹೆಣ್ಣಾಗಿ ಅವನಿಗೆ ಅನ್ಯಾಯ ಮಾಡೋದಿಲ್ಲ. ಅವನ ಸ್ಥಾನದಲ್ಲಿ ನನ್ನ ಮಗಳಿದ್ದಿದ್ರೆ ಎಂತ ತೀರ್ಪು ಕೊಡ್ತೀನೋ, ಈಗ ಕೂಡ ಅದೇ ತೀರ್ಪು ಕೊಡ್ತಿದ್ದೀನಿ. ಅವನಿನ ಶ್ರೀಕರ್ಗೆ ಹೆಂಡತಿಯಾಗಿ ನನ್ನ ಸೊಸೆಯಾಗಿ ಒಪ್ಕೊಳ್ತಾ ಇದ್ದೀನಿ. ನನ್ನ ಮನೇಲಿ ಏನಾದ್ರೂ ತಪ್ಪು ನಡೆದಾಗ ನಿನ್ನ ಮುಂದಿರೋ ಅಖಂಡ ಜ್ಯೋತಿನ ಆರಿಸಿ ನನಗೆ ಸೂಚನೆ ಕೊಟ್ಬಿಡ್ತಿದ್ದೆ. ಈಗ ನಾನು ಹೇಳಿರೋ ತೀರ್ಪೇನಾದ್ರೂ ತಪ್ಪಾಗಿದ್ರೆ ದೀಪನ ಆರಿಸ್ಬಿಡು. ನನ್ನ ನಿರ್ಧಾರ ಒಳ್ಳೇದಾದ್ರೆ ದೀಪನ ಆರಿಸ್ಬೇಡ. ದೀಪ ಆರ್ಲಿಲ್ಲ. ಅಮ್ಮನವ್ರು ಕೂಡ ಒಪ್ಕೊಂಡ್ಬಿಟ್ರು. ಅವನಿ ವೇದವತಿ ಚಿಕ್ಕ ಸೊಸೆ. ನೋ ನೋ ನೋ. ತಾಳಿ ಬಗ್ಗೆ ಹೇಳಿದ್ರೆ ನಾನ್ ಹೊರಗಡೆ ಹೋಗ್ಬೇಕಾಗಿ ಬರತ್ತಾ? ಇಂಥ ಕನ್ಸು ಬಂತಲ್ಲ ಯಾಕೆ? ನನ್ ಕನ್ಸು ನಿಜ ಆಗ್ಬೋದು, ಅವಸರ ಪಡ್ಬಾರ್ದು. ನಿಧಾನವೇ ಪ್ರಧಾನ. ನನ್ನ ತಪ್ಪನ್ನ ನಾನೇ ಒಪ್ಕೊಂಡು ಹೊರಗಡೆ ಹೋಗ್ಬೇಕು ಅಂತ ಅವನಿ ಪ್ರಯತ್ನ ಮಾಡ್ತಿದ್ದಾಳೆ. ಅವನಿ ಕೂಡ ತನ್ನ ತಾಳಿನ ತಾನೇ ಎಲ್ಲಾರ್ಗೂ ತೋರಿಸಿ ಹೊರಗಡೆ ಹೋಗೋ ಹಾಗೆ ನಾನ್ ಪ್ರಯತ್ನ ಮಾಡ್ತೀನಿ. ಅದೇ ಕರೆಕ್ಟ್.